ನೀರು ನಡೆದಿದ್ದೀನಿ. ಆದ್ರೆ ಮತ್ತೆ ವೈರಿಗಳು ನನ್ನ ಎದುರುಗಡೆ ಬಂದಿದ್ದಾರೆ. ಕೆಲವು ಸಲ ಪಾಪ ಮಾಡಿದಾಗ ನಮ್ಗೆ ಏನ್ ಅನಿಸ್ತ ಅಂದ್ರೆ ಪ್ರಾರ್ಥನೆ ಮಾಡಿದ್ರೆ ಏನು ಎಷ್ಟು, ಇವಾಗ ನಾನು ಆಲ್ರೆಡಿ ದೇವರ ವಿರುದ್ಧವಾಗಿ ಪಾಪ ಮಾಡ್ಬಿಟ್ಟಿನಿ, ದೇವ್ರ ವಿರುದ್ಧವಾಗಿ ನಾನು ಏನೋ ಒಂದು ಪಾಪ ಮಾಡ್ಬಿಟ್ಟಿನಿ ಅಂತ ಒಂದು ಗಿಲ್ಟ್ ಏನ್ ಬರ್ತದ, ಒಂದು ಮನಸ್ಸಲ್ಲಿ ಏನ್ ಬರ್ತದ, ಉಕ್ಕು ಅಂತ ಮನಸ್ಸಲ್ಲಿ ಬರ್ತದ. ಆ ಸಮಯದಲ್ಲಿ ದೇವರ ವಾಕ್ಯ ಹೇಳತ್ತದ, ನೀನು ಒಂದ್ ವೇಳೆ ನೀನು ಮಾಡಿದನ್ನ ಒಪ್ಪಿಕೊಂಡು ನನ್ನ ಹತ್ರ ಬಂದಿದ, ಆದ್ರೆ ಮತ್ತೆ ನಿನ್ನನ್ನು ಕ್ಷಮಾಪಣೆ ಮಾಡಿ ಮತ್ತೆ ಜಯವನ್ನು ಕೊಡುವಂತ ದೇವರು ನಾನಾಗಿದ್ದೇನೆ ಎಂಬುದನ್ನು ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಪವಿತ್ರಾತ್ಮರು ಎಲ್ಲಿ ವಾಸ ಮಾಡುವಂತರಾಗಿದ್ದಾರೆ? ಪವಿತ್ರಾತ್ಮರು ರೂಪವನ್ನು ನೋಡಿ ಬರುವಂತ ದೇವರಲ್ಲ, ಪವಿತ್ರಾತ್ಮನು ಶಕ್ತಿಯನ್ನು ನೋಡಿ ಬರುವಂತವರಲ್ಲ, ಪವಿತ್ರಾತ್ಮನು ವಯಸ್ಸನ್ನು ನೋಡಿ ಬರುವಂತ ಶಕ್ತಿ ಅಲ್ಲ, ಪವಿತ್ರಾತ್ಮನು ನಮ್ಮಲ್ಲಿರುವಂತ ಗುಣಗಳನ್ನು ನೋಡಿ ಬರುವಂತದಲ್ಲ. ಪವಿತ್ರಾತ್ಮನಿಗೆ ಬೇಕಾಗಿರುವುದು ದೀನತ್ವ. ಯಾವಾಗ ನಮ್ಮ ತಲೆ ಆತನ ಪಾದದ ಕೆಳಗಡೆ ಬರುತ್ತಾ ಆವಾಗ ಆತನೇ ಸ್ವತಃ ಬಂದು ಜಯವನ್ನ ಕೊಡುವಂತ ಶಕ್ತಿ ಆತನ ಪವಿತ್ರಾತ್ಮದ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ನಾವು ಸಂಸನ ವಿಷಯದಲ್ಲಿ ನೋಡುವಾಗ ಪಾಪದಲ್ಲಿ ಬಿದ್ದು ಹೋದ ಅಂತ ಹೇಳಿ ನಾವು ಯಾವಾಗ್ಲೂ ಏನು ಒಂದು ನಮ್ದು ಮನುಷ್ಯರ ಗುಣ ಏನದ, ತಪ್ಪು ಮಾಡಿದನ್ನ ಎತ್ತಿ ಹಿಡಿದು ತೋರಿಸುವಂತ ಗುಣ ನಮ್ದು. ಯಾರ್ದು? ಮನುಷ್ಯರು. ನಮ್ಮ ಅದು ಮಾಡೇನು, ಆಕೆ ಅದು ಮಾಡೇಳು. ಆದ್ರ ವಾಕ್ಯ ಹೇಳ್ತದ, ಆತನು ಪಾಪ ಮಾಡಿದಾಗ್ಲೂ ಕೂಡ ಆ ಪಾಪಗಳನ್ನ ಏನ್ ಮಾಡಿದ್ರಂತ ದೇವರು ಮರೆ ಹಾಕಿದ್ರಂತ. ಪವಿತ್ರಾತ್ಮ ಮತ್ತೆ ಸಂಸನಲ್ಲಿ ಇಳಿದು ಬಂದ್ರಂತ. ಹಲ್ಲೆಲೂಯ, ಮತ್ತೆ ಸಂಸನಲ್ಲಿ ಬಂದು ಕಾರ್ಯವನ್ನು ಮಾಡಿದಿರುವುದಾಗಿ ವಾಕ್ಯ ನೋಡ್ತೀವಿ. ಇನ್ನೊಂದು ದೇಶದಲ್ಲಿ ಅಪೊಸ್ತಲ ಬರೆದ ಕೃತ್ಯಗಳು 9ನೇ ಅಧ್ಯಾಯ 32ನೇ ವಚನದಲ್ಲಿ ನೋಡುವಾಗ, ಅಲ್ಲಿ ಪೇತ್ರನ ವಿಷಯದಲ್ಲಿ ನೋಡುವಾಗ ನೋಡಿ, ನಾನು ಯಾಕೆ ಸಂಸನನ ವಿಷಯದಲ್ಲಿ ಹೇಳಿದ್ದೀನಿ ಅಂತ ಹೇಳಿದ್ರೆ, ಪರಿಶುದ್ಧಾತ್ಮ ದೇವರ ಹೆಂಗಾರ ಜಯವನ್ನ ಕೊಡುವಂತ ದೇವರ. ಏನಾರ ಪರಿಶುದ್ಧಾತ್ಮ ಜಯವನ್ನ ಕೊಡುವಂತ ದೇವರ. ಪರಿಶುದ್ಧಾತ್ಮ ಏನಾರ ಬೇಡಿರಿ ನಿನಗೆ ಕೊಡಲು